ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅರುಣಾ ಟೀಚ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಫಸ್ಟ್ ಟೈಮ್ ನೀವು ವಿಡಿಯೋ ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಯಾಕಂದರೆ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ನಾನು ಮಾಡೋ ಪ್ರತಿಯೊಂದು ವೀಡಿಯೋಸ್ ಅಂತ ಹೇಳ್ತಾ. ಹಾಗೆ ಫಸ್ಟ್ ಇಯರ್ನಲ್ಲಿ BA BCom ಎಕ್ಸಾಮ್ ಯಾರ್ಯಾರು ಕಟ್ಟಿದ್ದೀರಾ ಅವರಿಗೆ ಕನ್ನಡ ಪಠ್ಯಕ್ರಮದಲ್ಲಿ ಬರುವಂತಹ ನಾಟಕ ಬ್ಲಾಕ್ 1 ಆಗಲೇ ನಾನು ಮುಗಿಸಿದ್ದೀನಿ. ಕವಿತೆಗಳನ್ನೆಲ್ಲ ನೀವು ವೀಡಿಯೋಸ್ಗಳನ್ನ ನೋಡಬಹುದು. ಇದು ಬ್ಲಾಕ್ 2ನಲ್ಲಿ ಬರುವಂತಹ ನಾಟಕಗಳು. ಅದರಲ್ಲಿ ಫಸ್ಟ್ನೇದು ಹರಿಜ್ವನಾರ. ಇದನ್ನು ಬರೆದಿರುವಂಥವರು ಶ್ರೀರಂಗ ಅವರು. ಇದಂತೂ ಮೋಸ್ಟ್ ಇಂಪಾರ್ಟೆಂಟ್ ಲೆಸನ್ ಅಂತ ಹೇಳ್ಬೋದು. ಸಂದರ್ಭಕ್ಕೆ 2 ಮಾರ್ಕ್ಸು ಕೇಳ್ತಾರೆ, ಮತ್ತು 5 ಮಾರ್ಕ್ಸು ಕೇಳ್ತಾರೆ, 10 ಮಾರ್ಕ್ಸ್ಗೂ ಕೇಳ್ತಾರೆ. ಸೊ ಇದನ್ನು ಚೆನ್ನಾಗಿ ನಾನು ಇವಾಗ ಏನು ವಿವರಿಸ್ತೀನಿ ಅದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಎಕ್ಸಾಮ್ ಬಂದಾಗ ಇನ್ನೊಂದು ಸ್ವಲ್ಪ ರಿಯಲೈಸ್ ಮಾಡಿಕೊಂಡು ಚೆನ್ನಾಗಿ ಎಕ್ಸಾಮಲ್ಲಿ ಬರೀರಿ ಅಂತ ಹೇಳ್ತಾ, ಫಸ್ಟು ನಾವು ಮೊದಲು ಕವಿ ಪರಿಚಯನ ಮಾಡ್ಕೊಂಡು ನಂತರ ನಾವು ಇದರ ನಾಟಕ ಏನು, ಇದರಲ್ಲಿ ಬರುವಂಥ ಪಾತ್ರಗಳೇನು ಅಂತ ನಾವು ತಿಳಿದುಕೊಂತ ನಾನು ನಿಮಗೆ ವಿವರಣೆ ಮೂಲಕ ನಿಮಗೆ ತಿಳಿಸ್ತಾ ಹೋಗ್ತೇನೆ ಅಂತ ಹೇಳ್ತೇನೆ. ಫಸ್ಟು ಕವಿ ಪರಿಚಯ. ಶ್ರೀರಂಗ ಅವರು 1904 ಜನನ, 1984 ಮರಣ. ಶ್ರೀರಂಗ ಎಂಬ ಹೆಸರಿನಿಂದ ಪ್ರಸಿದ್ಧರಾದ ಅಂದ್ಯರಂಗ ಚೌರ್ಯರು 26/9/1904 ವಿಜಾಪುರ ಜಿಲ್ಲೆಯ ಅಗಾರ ಕೇಡದಲ್ಲಿ ಜನಿಸಿದವರು. ಇವರು ಶಿಕ್ಷಣ ಮತ್ತು ವೃತ್ತಿ ಜೀವನದಲ್ಲಿ ಅನೇಕ ಏರಿಳಿತಗಳನ್ನು ಕಂಡಿದ್ದರು. ಕನ್ನಡ, ಇಂಗ್ಲಿಷ್, ಸಂಸ್ಕೃತ ಮೊದಲಾದ ಭಾಷೆಗಳಲ್ಲಿ ಪಾಂಡಿತ್ಯ ಗಳಿಸಿದ್ದರು. ತತ್ಪರಿಣಾಮ ಈ 3 ಭಾಷೆಗಳಲ್ಲಿ ಬರವಣಿಗೆಯನ್ನು ಮಾಡಿದ್ದಾರೆ. ಶ್ರೀರಂಗರ ಧರ್ಮ ವಿಜಯ, ಸ್ವಾರ್ಥತ್ಯಾಗ, ದಾರಿದ್ರ್ಯ ನಾರಾಯಣ, ದಾರಿಯಾವಿದ್ಯಯ, ವೈಕುಂಠಕ್ಕೆ, ಪ್ರಪಂಚ ಪಾಣಿಪತ್ತು, ಕೀಳು ಜನಮಿಜಯ, ಶೋಕಚಕ್ರ, ಕತ್ತಲೆ ಬೆಳಕು, ಇದರ ವೈರಾಗ, ಸಂಧ್ಯಾಕಾಲ, ಪೂರ್ವರಂಗ, ಮಹರ್ತ, ಮನೆಯಲ್ಲಿ ಮಹಾಸಭೆ, ಮೈರಾವಣ, ಅಶ್ವಮೇಧ ಮೊದಲಾದ 60ಕ್ಕೂ ಮಿಗಿಲಾದ ಕಿರುನಾಟಕಗಳನ್ನು ಇವರು ರಚಿಸಿದ್ದಾರೆ. ವಿಶ್ವಾಮಿತ್ರನ ಸೃಷ್ಟಿ, ಪುರುಷಾರ್ಥ, ಕುಮಾರ ಸಂಭವ, ಉತ್ತರವಿಲ್ಲದ ಪ್ರಶ್ನೆ ಇತ್ಯಾದಿ ಕಾದಂಬರಿಗಳು, ಜಾತಿಯ ಸಮಸ್ಯೆ, ಗೀತ ದರ್ಪಣ ಇತ್ಯಾದಿ ಪ್ರಬಂಧ ಸಾಹಿತ್ಯ, ನಗೆ, ನಾಟ್ಯ ದರ್ಪಣ, ನಾಟ್ಯಶಾಸ್ತ್ರ, ಪ್ರೇಕ್ಷಕ ಮಾರ್ಗ, ಕಾಳಿದಾಸ ಮೊದಲಾದ ವಿಮರ್ಶಾ ಕೃತಿಗಳು, ನಮ್ಮ ನೆಚ್ಚಿನ ನೆಹರು, ಅತ್ಯುರ್ಚಿಕ್, ಕೆಮಲ ಪಾಷ ಎಂಬ ಜೀವನ ಚರಿತ್ರೆಗಳು, ಮಲಕಣ್ಣ ಯಾತ್ರೆ, ಶ್ರೀರಂಗ ಯಾತ್ರೆ ಎಂಬ ಪ್ರವಾಹ ಸಾಹಿತ್ಯ, ಅನುವಾದ ಸಾಹಿತ್ಯ, ಹೀಗೆ ಶ್ರೀರಂಗ ಸಾಹಿತ್ಯ ಸೃಷ್ಟಿ ವ್ಯಾಪಕವಾಗಿ ಹರಡಿಕೊಂಡಿದೆ. ಇವರಿಗೆ 1971ರಲ್ಲಿ ಕಾಳಿದಾಸ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಲಭಿಸಿದ್ದು, 1972ರಲ್ಲಿ ಪದ್ಮಭೂಷಣ ಪ್ರಶಸ್ತಿ ಇನ್ನು ಮೊದಲಾದವು ಪ್ರಶಸ್ತಿಗಳು ಶ್ರೀರಂಗರವರಿಗೆ ಲಭಿಸಿದೆ. ಮತ್ತು ನಾವು ಇದರಲ್ಲಿ ಬರುವಂತಹ ಹರಿಜ್ವನಾರ, ಇದರಲ್ಲಿ ಬರುವಂತಹ ನಾಟಕಗಳನ್ನ ಪಾತ್ರಗಳನ್ನು ಫಸ್ಟ್ ಹೆಸರನ್ನು ತಿಳ್ಕೊಂಡು ನಂತರ ನಾವು ಇದರ ಇದರ ಸಾರಾಂಶ ಮತ್ತು ಇದನ್ನು ಓದ್ಕೊಂಡು ನಿಮಗೆ ಇದರ ಅರ್ಥವನ್ನು ನಿಮಗೆ ಯಾರು ಏನೇನು ಹೇಳ್ತಾರೆ ಅನ್ನೋದನ್ನ ನಿಮಗೆ ತಿಳಿಸ್ತಾ ನಾನು ಹೋಗ್ತೇನೆ. ಆ್ಯಂಡ್ ಈ ಒಂದು ಲೆಸನ್ದು ನಿಮಗೆ ಇಂಪಾರ್ಟೆಂಟ್ ಕೆಲವೊಂದು ಸಾರಿ ಫಸ್ಟ್ ಡಿಸ್ಟರ್ಬೆನ್ಸ್. ನಿಮಗೆ ಇದರಲ್ಲಿ ಸಂದರ್ಭವನ್ನು ಕೇಳ್ತಾರೆ. ಸೊ ಸಂದರ್ಭ 5 ಮಾರ್ಕ್ಸ್ ಆ್ಯಂಡ್ 10 ಮಾರ್ಕ್ಸ್ಗೆ ಆ್ಯಂಡ್ ಅವಾಗ ಹೇಳಿದಾಗೆ 2 ಮಾರ್ಕ್ಸು ಕೂಡ ಕೇಳ್ತಾರೆ. ಒಂದಿನ ಸಂದರ್ಭದಲ್ಲಿ ಕೆಲವೊಂದು 2 ಪ್ರಶ್ನೆಗಳಿದೆ, ಅದು ಈ ಲೆಸನಲ್ಲಿ ಇಲ್ಲ, ಅಂದರೆ ನಾಟಕದಲ್ಲಿ ಇಲ್ಲ. ಸೊ ಅದು ಕನ್ಫ್ಯೂಸ್ ಮಾಡ್ಕೊಂಬಿಡಿ. ನಾನು ನೋಟ್ಸ್ ಮಾಡಿದ್ದೀನಲ್ವ, ಸೊ ನಿಮಗೆ ಲಾಸ್ಟಲ್ಲಿ ನಿಮಗೆ ಆ ಪಿಕ್ಚರ್ ನಿಮಗೆ ತೋರಿಸ್ತೀನಿ ವಿಡಿಯೋದಲ್ಲಿ. ನೀವು ಅದನ್ನು ಸ್ಕ್ರೀನ್ಶಾಟ್ ಮಾಡಿಕೊಂಡು ನೀವು ನೋಟ್ಸ್ ಮಾಡ್ಕೊಳ್ಳಿ, ಆಯಿತಾ? ಸೊ ಇವಾಗ ನಾಟಕ ನೋಡೋಣ. ನಾಟಕದಲ್ಲಿ ಬರುವಂತಹ ಪಾತ್ರ ಪರಿಚಯ ಯಾವುದ್ಯಾವುದು ಮತ್ತು ಪಾತ್ರಗಳ್ಯಾವುದು ಅಂದರೆ ದೊಡ್ಡರಾಯ, ವೇಣಕ್ಕ, ದೊಡ್ಡರಾಯರ ಹೆಂಡತಿ ವೇಣಕ್ಕ, ದೊಡ್ಡರಾಯ ವೇಣಕ್ಕನ ಮಗ ಶ್ಯಾಮ, ಶ್ಯಾಮನ ಗೆಳೆಯ ವಸಂತ, ಮತ್ತು ಶ್ಯಾಮನ ಮನೆಯಲ್ಲಿ ಅಂದರೆ ದೊಡ್ಡರಾಯರ ಮನೆಯಲ್ಲಿ ಕೆಲಸದವಳಾಗಿ ಇದ್ದ ಈ ವಿಧವೆ ಯಮುನಾ, ಮತ್ತು ತ್ಯಾತ್ಯಾಚಾರಿ ಮತ್ತು ಅಂತಪ್ಪ, ವಸಂತನ ಮಾವ ಅಂತಪ್ಪ. ಸೊ ಇದರ ಫಸ್ಟ್ ನಾಟಕದ ನೋಡೋಣ ಇವಾಗ. ದೊಡ್ಡರಾಯರು ಮುನ್ಸಿಪಾಲಿಟಿ ಮೆಂಬರ್ ಆಗಿ ಆಯ್ಕೆಯಾಗಲು ಚುನಾವಣೆಗೆ ಸ್ಪರ್ಧಿಸುತ್ತಾರೆ. ಒಂದು ಸಂಜೆ ಅವರು ಕಾರುಕನ ಅಂತಪ್ಪ ಮತದಾರರ ಪಟ್ಟಿಯಲ್ಲಿ ಪರಿಶೀಲಿಸಿ ಚುನಾವಣೆಯ ದಿನದಂದು ಯಾರ್ಯಾರ ಮನೆಯಲ್ಲಿ ಉಪನಯನ ಕಾರ್ಯ ಅಂದರೆ ಊಟದ ಕಾರ್ಯ, ವಿವಾಹ ಕಾರ್ಯ ಇದೆ ಎಂಬುದನ್ನು ಪಟ್ಟಿ ಮಾಡುವಂಥ ದೊಡ್ಡರಾಯರು ಅಂತಪ್ಪನಿಗೆ ಹೇಳ್ತಾರೆ. ದೊಡ್ಡರಾಯರ ಧರ್ಮಪತ್ನಿ ವೇಣಕ್ಕ ನಾಟಕರಂಭದಲ್ಲಿ ವೇಣಕ್ಕ ಆರಿಸ್ತಿರ್ತಾಳೆ. ಶಾಲೆಯೊಂದರ ಹೆಣ್ಣು ಮಕ್ಕಳು ತಮ್ಮ ಹಾಡಿನಲ್ಲಿ
ದೊಡ್ಡರಾಯರ ಗುಣವರ್ಣನೆ ಮಾಡಿದ್ದನ್ನು ವೇಣಕ್ಕಳಿಗೆ ತಿಳಿಸಬೇಕೆಂಬ ಉತ್ಸಾಹ ಅಂತಪ್ಪನದು. ಆದರೆ ಈ ವಿಷಯದಲ್ಲಿ, ಅಂದರೆ ದೊಡ್ಡರಾಯರ ಸ್ವಭಾವ ಮತ್ತು ಚುನಾವಣೆ ವಿಷಯದಲ್ಲಿ ವೇಣಕ್ಕಳಿಗೆ ಸ್ವಲ್ಪವೂ ಕೂಡ ಆಸಕ್ತಿ ಇರಲಿಲ್ಲ. ಕಾರಣ ತನ್ನ ಮನೆಯ ಬಗ್ಗೆಯೇ ಅಗತ್ಯ ಪ್ರೀತಿ ಆಸಕ್ತಿ ಇಲ್ಲದ ದೊಡ್ಡರಾಯರಿಗೆ ಸಮಾಜ ಸೇವೆ ಮಾಡುವುದರ ಬಗ್ಗೆ ಈಕೆಗೆ ವಿಶ್ವಾಸವಿಲ್ಲ. ಆದ್ದರಿಂದ ದೇವರು, ದಿಂಡ್ರು, ಧರ್ಮ, ಕರ್ಮ, ಮನೆ, ಮಾರು, ಮಡಿ, ಮೈಲಿಗೆ ಬಿಟ್ಟವರಿಗೆಲ್ಲ ಮುನ್ಸಿಪಾಲಿಟಿನೇ ಗತಿಯೋ ಏನೋ ಅಂತ ಹೆಂಡತಿ ದೊಡ್ಡರಾಯನನ್ನು ಹೇಳ್ತಾಳೆ. ಇನ್ನು ಮೂಲಕ ಮುನ್ಸಿಪಾಲಿಟಿ ರಾಜಕೀಯವನ್ನು ಮಾರ್ಮಿಕವಾಗಿ ಹೊರಹಾಕುತ್ತಾಳೆ. 20 ವರ್ಷ ದೊಡ್ಡರಾಯರ ಜೊತೆ ಸಂಸಾರ ಮಾಡಿದ ವೇಣಕ್ಕಳಿಗೆ ದೊಡ್ಡರಾಯರ ಮಾತು, ಸ್ವಭಾವ ಮತ್ತು ವ್ಯಕ್ತಿತ್ವ ಚೆನ್ನಾಗಿ ಅವಳಿಗೆ ಅರ್ಥ ಆಗಿರುತ್ತೆ. ಎಲೆಕ್ಷನ್ನಿಗೋಸ್ಕರ ವಿಶ್ವಾಸ ಮತ್ತು ಬಂಗಾರವನ್ನೆಲ್ಲ ಅಡವಿಟ್ಟಿದ್ದಾರೆ. ಓಟಿಗಾಗಿ ಬೆಲ್ಲದಂತಹ ಮಾತನಾಡುವ ದೊಡ್ಡರಾಯರಲ್ಲಿ ವಿಶ್ವಾಸ ಮತ್ತು ವಿಚಾರಗಳಿಲ್ಲ. ಒಂದು ವೇಳೆ ಎಲೆಕ್ಷನ್ನಲ್ಲಿ ಆರಿಸಿ ಬಂದರೂ ತನ್ನ ಮನೆಯ ಆರೋಗ್ಯದ ಬಗ್ಗೆ ಚಿಂತಿಸುವುದಿಲ್ಲ. ಇನ್ನು ದೇವರ ಧರ್ಮದಲ್ಲಿ ಸಹ ನಂಬಿಕೆ ಇಲ್ಲ. ಸಂಧ್ಯಾ ವಂದನೆಗಳಂತೂ ಮೊದಲೇ ಇಲ್ಲ. ಮೂಗು ಹಿಡಿಯದೆ ಬಾಯಿ ತೆಗೆಯುವುದು ಊಟಕ್ಕೆ ಮಾತ್ರ. ಹೀಗಿದ್ದರೆ ದೊಡ್ಡರಾಯರು ಹರಿಜನ ಮತ್ತು ವೈದಿಕ ವರ್ಗದವರ ಓಟಿಗಾಗಿ ಅವರವರ ಬಗೆಯಲ್ಲಿ ಹೀಗಿದ್ದರೂ ದೊಡ್ಡರಾಯರು ಹರಿಜನ ಮತ್ತು ವೈದಿಕ ಓಟಿಗಾಗಿ ಅವರ ಬಗೆಯಲ್ಲಿ ಓಲೈಸುವ ಕೆಲಸ ಮಾಡುತ್ತಿರುವುದು ವೇಣಕ್ಕಳಿಗೆ ಜಿಗುಪ್ಸೆ ಹುಟ್ಟಿಸಿದೆ. ಆದರೆ ಅಂತಪ್ಪನಿಗೆ ಮಾತ್ರ ದೊಡ್ಡರಾಯರು ಎಲೆಕ್ಷನ್ನಿಗೆ ನಿಂತಿರುವುದರಲ್ಲಿ ತುಂಬ ಆಸಕ್ತಿ. ಅಂದರೆ ಅಂತಪ್ಪನ ಗೆಳೆಯ ತುಂಬ ಆಸಕ್ತಿ. ಈ ನಡುವೆ ಅಡುಗೆ ಕೆಲಸಕ್ಕಾಗಿ ದೊಡ್ಡರಾಯರು ತಂದಿರಿಸಿಕೊಂಡಿರುವ ಯಮುನಾ ಅಂತಪ್ಪನಿಗೋಸ್ಕರ ಕಂದೀಲು ಮತ್ತು ವಸಂತನಿಗಾಗಿ ಚಹಾ ತರುತ್ತಾಳೆ. ದೊಡ್ಡರಾಯರಿಗೋಸ್ಕರ ಅಂತಪ್ಪ ಕೆಲಸ ಮಾಡುತ್ತಿರುವುದು ಈತನಿಗಾಗಿ ಕಂದೀಲು ಉರಿಸಿರುವುದು ವೇಣಕ್ಕಳ ದೃಷ್ಟಿಯಲ್ಲಿ ವ್ಯರ್ಥ. ಆದರೆ ಸಾಮಾಜಿಕ ನಾಟಕ ರಚನಾಕಾರನಾದ ವಸಂತನಿಗೆ ಚಹಾ ತಂದಿರುವುದು ಎಂದು ತಿಳಿದಾಗ ಅಂತಪ್ಪ ವಸಂತನ ಶೀಲ ಮತ್ತು ನಡವಳಿಕೆಗಳ ಬಗ್ಗೆ ಟೀಕಾಸೆಯನ್ನು ಪ್ರಯೋಗಿಸ್ತಾನೆ. ಅಂತಪ್ಪನ ದೃಷ್ಟಿಯಲ್ಲಿ ವಸಂತನಿಗೆ ಧರ್ಮ, ಜಾತಿ, ನೀತಿ ಒಂದೂ ಇಲ್ಲ. ವಯಸ್ಸಿಗೆ ಬಂದ ಹೆಂಡತಿಯನ್ನು ಬಿಟ್ಟು ಪನಾಟಕದವರ ಜೊತೆಯಲ್ಲಿ ತಿರುಗುವುದು ಅಸಹ್ಯಕರ. ಇಂತಹ ಜವಾಬ್ದಾರಿ ಸ್ವಭಾವದ ವಸಂತನಿಗೆ ಹೆಣ್ಣು ಕೊಟ್ಟ ತ್ಯಾತ್ಯಾಚಾರಿ ಇವನಿಗೆ ಹುಚ್ಚನಂತೆ ಕಾಣುತ್ತಾನೆ. ಸಾರಿ, ಅವಾಗ ನಾನು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿದೆ. ಆ್ಯಕ್ಚುಲಿ ಅಂತಪ್ಪ ದೊಡ್ಡರಾಯರ ಗೆಳೆಯನಾಗಿರ್ತಾನೆ. ಅಂದರೆ ಇವಾಗ ಇಲ್ಲಿ ಅನಿಸ್ತಾ ಇರೋದೇನೆಂದರೆ ತ್ಯಾತ್ಯಾಚಾರಿ ವಸಂತನ ಮಾವ ಆಗಿರ್ತಾನೆ. ಸೊ ನಂಗೆ ಇವಾಗ ಅರ್ಥ ಆಯಿತು. ಸಾರಿ, ಅವಾಗೆ ಸ್ವಲ್ಪ ಕನ್ಫ್ಯೂಸ್ ಆದೆ. ಸೊ ಅಂದರೆ ತ್ಯಾತ್ಯಾಚಾರಿಗೆ ವಸಂತನಿಗೆ ಹೆಣ್ಣು ಕೊಟ್ಟಿದ್ದು ತಪ್ಪು ಅಂತ ಇಲ್ಲಿ ಅಂತಪ್ಪ ಅಂದ್ಕೊತಿದ್ದಾನೆ. ಯಾಕಂದರೆ ಅವನು ತಿರುಗ್ತಾ ಇರ್ತಾನೆ ಅಲ್ಲಿ ಇಲ್ಲಿ, ಜಾತಿ ಭೇದ ಅನ್ನೋದಿಲ್ಲದೆ ಅಂತ. ಇದಕ್ಕಾಗಿ ಅವನು ಈ ಥರ ಹೇಳ್ತಿದ್ದಾನೆ. ವೇಣಕ್ಕ ಮಡಿವಂತ್ಲು. ವೈದಿಕ ಮಹಿಳೆಯಾಗಿದ್ದರೂ ವಿಧವೆಯಾಗಿರುವ ಯಮುನಾಳನ್ನು ಅಡಿಗೆ ಕೆಲಸಕ್ಕೆ ನೇಮಿಸಿಕೊಂಡಿದ್ದಾಳೆ. ಆದರೆ ತನ್ನ ಅಡಿಗೆಯನ್ನು ಸ್ವತಃ ವೇಣಕ್ಕಳೇ ಸಿದ್ಧಪಡಿಸಿಕೊಳ್ಳುತ್ತಾಳೆ. ವಿಧವೆ ಯಮುನಾಳ ಕೈ ಅಡಿಗೆಯನ್ನು ಊಟ ಮಾಡುವುದಿಲ್ಲ ಅವಳು. ಆದರೆ ಯಮುನಾಳ ಕೈ ಅಡಿಗೆ ರುಚಿ ಅಂತಪ್ಪನ ಬಾಯಲ್ಲಿ ನೀರು ಬರಿಸುವಂತಿರುತ್ತದೆ. ಅಂತಪ್ಪನಿಗೆ ಆಕೆಯ ಕೈ ಅಡಿಗೆಯಾದರೂ ಉತ್ಕರ್ಷ. ಈ ನಡುವೆ ದೊಡ್ಡರಾಯರ ಮಗ ಶ್ಯಾಮ ಮತ್ತು ಇವನ ಸ್ನೇಹಿತ ವಸಂತರು ಪ್ರವೇಶಿಸುತ್ತಾರೆ. ವಸಂತ ಸಾಮಾಜಿಕ ನಾಟಕ ಬರೆಯುವ ಲೇಖಕ. ಶ್ಯಾಮ ತಮ್ಮ ತಂದೆ ದೊಡ್ಡರಾಯರ ಸಾಮಾಜಿಕ ಸೇವೆಯಲ್ಲಿ ಶ್ರದ್ಧೆಯುಳ್ಳವನಾಗಿದ್ದಾನೆ. ತಂದೆಯ ಕಾರ್ಯಗಳನ್ನ ಬಹಳ ಹೆಮ್ಮೆ ಉಳ್ಳವನಾಗಿದ್ದಾನೆ. ಈಗ ವಸಂತ ಬರೆಯಲು ಯೋಚಿಸುತ್ತಿರುವ ಸಾಮಾಜಿಕ ನಾಟಕ ತನ್ನ ತಂದೆಯ ಸಮಾಜ ಸೇವೆಗೆ ಪೂರಕವಾಗಿರುವುದರಿಂದ ಇದನ್ನೇ ಮೊದಲು ಅಚ್ಚು ಹಾಕಿಸು. ಇದಕ್ಕೆ ತಗಲುವ ವೆಚ್ಚವನ್ನು ತಂದೆಯವರು ನೀಡುತ್ತಾರೆ ಎಂದು ವಸಂತನನ್ನು ಉರಿದುಂಬಿಸುತ್ತಾನೆ. ಆದರೆ ವಸಂತನಿಗೆ ನಾಟಕ ಜನರಿಗೆ ಸರಿ ಹೋಗ್ಬೋದು ಎಲ್ಲೋ ಎಂಬ ಹೆದರಿಕೆ ಆಗುತ್ತೆ. ಆದ್ದರಿಂದ ಈ ನಾಟಕವನ್ನೇ ಮೊದಲು ಅಚ್ಚು ಹಾಕಿಸುವುದು ಅಥವಾ ಹೆಣ್ಣಿನ ಶೋಷಣೆಯನ್ನು ವಾಸ್ತವಗುಳ್ಳ ದ್ರೌಪದಿ ಹರಣ ಎಂಬ ಪೌರಾಣಿಕ ನಾಟಕವನ್ನು ಮೊದಲು ಅಚ್ಚು ಹಾಕಿಸಬೇಕು ಎಂಬ ಚರ್ಚೆಯಲ್ಲಿ ತೊಡಗಿರುತ್ತಾನೆ. ದ್ರೌಪದಿ ಹರಣ ನಾಟಕವನ್ನು ಶ್ಯಾಮ ದ್ರೌಪದಿ ವಸ್ತ್ರಾಪಹರಣ ಎಂದು ಗ್ರಹಿಸಿದಾಗ ಈಗಿನ ಕಾಲದಲ್ಲಿ ವಸ್ತ್ರಾಪಹರಣದ ವೇಳೆಗೆ ಸರಿಯಾಗಿ ಬಂದು ಸೀರೆ ಒದಗಿಸುವ ಕೃಷ್ಣನಂತಹ ಜನರೆಲ್ಲಿದ್ದಾರೆ? ಲಕ್ಷವಾದಿ ನಾಟಕಕಾರರು ದ್ರೌಪದಿ ವಸ್ತ್ರಾಪಹರಣ ಮಾಡಿದರೂ ನಾನು ಅದೇ ಕೆಲಸಕ್ಕೆ ತೊಡಗಬೇಕೆಂದರೆ ದ್ರೌಪದಿ
ದ್ರೌಪದಿಯ ವಸ್ತ್ರವಾದರೂ ಉಳಿಯದೆಯೇ ಇತ್ಯಾದಿ ವಸಂತನ ಮಾತುಗಳನ್ನು ಕೇಳಿಸಿಕೊಂಡ ಅಂತಪ್ಪನಿಗೆ ಈ ಮಾತುಗಳು ಅಪ್ಕವೆನಿಸುತ್ತದೆ. ಮುಂದೆ ಅಂತಪ್ಪ ಮತ್ತು ವಸಂತ ಪರಸ್ಪರ ಒಬ್ಬರನ್ನೊಬ್ಬರು ಕೆಣಕುತ್ತಾ ರೇಗಿಸುವ ಟೀಕಿಸುವ ಸಂದರ್ಭ ನಾಟಕಕ್ಕೆ ಮೆರಗನ್ನು ನೀಡುತ್ತದೆ. ಯಮುನಾ ಬಾಯಿಯ ಕೈಯಲ್ಲಿ ನೀರು ಕಳಿಸುವಂತೆ ಅಂತಪ್ಪ ಶ್ಯಾಮನನ್ನು ಕೇಳಿಕೊಂಡಾಗ ವಸಂತ ಪುನಃ ಅಪ್ಪನನ್ನು ವಿಧವೆಯಾದ ಯಮುನಾ ಬಾಯಿಯ ಕೈಯಿಂದ ನೀರು ಕುಡಿವೆಯಾ ಎಂದು ಪ್ರಶ್ನಿಸುವ ಮೂಲಕ ಸಂಪ್ರದಾಯವಾದಿ ಮಡಿವಂತನಾದ ಅಂತಪ್ಪನನ್ನು ಕೆಣಕುತ್ತಾನೆ. ಈ ಘರ್ಷಣೆ ಸಮಾಜದಲ್ಲಿ ಹೆಣ್ಣಿನ ಕಂಡ ಅಖಂಡ ಸೌಭಾಗ್ಯದ ಕಡೆ ಬೆಳಕು ಚೆಲ್ಲುತ್ತದೆ. ಅಂತಪ್ಪನಂತಹ ಸಾಂಪ್ರದಾಯಸ್ಥರ ದೃಷ್ಟಿಯಲ್ಲಿ ಗಂಡನುಳ್ಳ ಗರತಿಯರು, ಗಂಡನನ್ನು ಕಳೆದುಕೊಂಡು ವಿಧವೆಯರು, ಗಂಡನನ್ನು ಬಿಟ್ಟವರು, ಕಂಡ ಸೌಭಾಗ್ಯವತಿಯರು, ಅಖಂಡ ಸೌಭಾಗ್ಯವತಿ, ಗಂಗಾ ಭಾಗೀರಥಿ ಮೊದಲಾದ ರೀತಿಯಲ್ಲಿ ವಿಡಂಬನಾತ್ಮಕವಾಗಿ ಪರಿಗಣಿಸಲ್ಪಡುತ್ತಿರುವುದನ್ನು ನಾಟಕ ಒಡೆಯಿಸುತ್ತದೆ. ಅಂತಪ್ಪನವರು ಸಮಾಜದಲ್ಲಿ ಈ ರೀತಿಯಲ್ಲಿ ಸ್ತ್ರೀಯರನ್ನು ಮಡಿವಂತಿಕೆ ದೃಷ್ಟಿಯಿಂದ ನೋಡಿದರೆ, ವಸಂತನಂತಹ ವಿಚಾರವಾದಿಗಳು ಸಮಾಜದ ಈ ಸ್ಥಿತಿಯನ್ನು ತಮ್ಮ ಜಾಣ್ಮೆಯನ್ನು ಪ್ರದರ್ಶಿಸಲು ಬಳಸಿಕೊಳ್ಳುವ ವೈರುಧ್ಯವನ್ನು ಈ ಸಂದರ್ಭ ಪ್ರತಿಫಲಿಸುತ್ತದೆ. ವಿಧವೆ ಯಮುನಾಳನ್ನು ಮದುವೆಯಾಗುವ ಮೂಲಕ ತಂದೆಯವರ ಸಾಮಾಜಿಕ ಕ್ರಾಂತಿಗೆ ಕೈ ಜೋಡಿಸಿ ತಾನೂ ಹರಿಜನೋದ್ಧಾರಕ್ಕೆ ಕಂಕಣಬದ್ಧನಾಗುವುದಾಗಿ ಶ್ಯಾಮ ವಸಂತನಲ್ಲಿ ಹೇಳ್ಕೊತಾನೆ. ಅವನಿಗೆ ಗೊತ್ತಿಲ್ಲ, ಅವರ ಅಪ್ಪ ಬರೀ ಓಟುಗೋಸ್ಕರ ಮಾತ್ರ ಅವನ್ನೆಲ್ಲ ಮನವೊಲಿಸ್ತಿದ್ದಾನೆ ಒಳಗೆ ಅಂತ ಬೇರೆ ಜಾತಿಗಳನ್ನು. ಆದರೆ ಇಲ್ಲಿ ಪಾಪ ಶ್ಯಾಮನಿಗೆ ಗೊತ್ತಿಲ್ಲ. ಈಗ ಶ್ಯಾಮ ಏನಂದ್ಕೊತಿದ್ದಾನೆ, ನಮ್ಮ ಅಪ್ಪ ಒಳ್ಳೆಯವನು ಎಲ್ಲ ಅಂದರೆ ಅವ್ನು ಓಟಕ್ಕೋಸ್ಕರ ಅವ್ನು ಏನೇನು ಬಕೆಟ್ ಹಿಡಿತದೆ ಅನ್ನೋದು ಅವ್ನಿಗೆ ಗೊತ್ತಾಗ್ತಾ ಇಲ್ಲ. ಸೊ ನಮ್ಮ ಅಪ್ಪ ಅವನ್ನೆಲ್ಲ ಒಂದೇ ರೀತಿಯಾಗಿ ನೋಡ್ತಿದ್ದಾನೆ, ಅವ್ರಿಗೂ ಸಹಾಯ ಮಾಡ್ತಿದ್ದಾನೆ. ಸೊ ನಾನು ಕೂಡ ಯಮುನಾಳನ್ನು ಮದುವೆ ಆಗಿಬಿಟ್ಟು ನಾನು ನಮ್ಮ ಅಪ್ಪನ ಜೊತೆ ಕೈ ಜೋಡಿಸೋಣ ಅಂತ ಅಂದ್ಕೊಂಡಿದ್ದಾನೆ. ಸಾಮಾಜಿಕ ಕ್ರಾಂತಿಗೆ ಕೈ ಜೋಡಿಸಿ ತಾನು ಕೂಡ ಹರಿಜನೋದ್ಧಾರಕ್ಕೆ ಕಂಕಣಬದ್ಧನಾಗುವುದಾಗಿ ಶ್ಯಾಮ ವಸಂತನಲ್ಲಿ ಗೆಳೆಯನ ಜೊತೆ ಹೇಳ್ಕೊತಾನೆ. ಆದರೆ ಯಮುನಾಳನ ಮದುವೆ ಆಗೋದು ಹೇಗೆ ಹರಿಜನೋದ್ಧಾರಕವಾಗುತ್ತದೆ ಎಂಬುವ ವಸಂತನ ಪ್ರಶ್ನೆ ವಸಂತ ಹೇಳ್ತಾನೆ. ಆಗ ಬುದ್ಧಿಯುಳ್ಳ ಹೆಂಗಸರು ಹಾಗೂ ತಾವು ಸ್ವಚ್ಛ ಮಾಡುವ ಮನೆಯಲ್ಲಿಯೇ ತಮಗೆ ಅಧಿಕಾರವಿಲ್ಲದ ಹೆಂಗಸರು ಶ್ಯಾಮನಂತಹವರ ದೃಷ್ಟಿಯಲ್ಲಿ ಹರಿಜನರಿರಬೇಕೆನ್ನುವ ಮೂಲಕ ಭಾರತೀಯ ಸನಾತನ ವೈದಿಕ ಧರ್ಮದ ಸೊಗಲಾಡಿತನ ಮತ್ತು ಅಪ್ರಬುದ್ಧತೆಯನ್ನು ಕೆಣಕುತ್ತಾನೆ. ಆದರೆ ಶ್ಯಾಮನ ದೃಷ್ಟಿಯೇ ಬೇರೆ. ಯಮುನ ವಿಧವೆಯಾಗುವುದರಿಂದ ವಿಧವಾ ವಿವಾಹ ಶಾಸ್ತ್ರ ವಿರುದ್ಧವಾಗುತ್ತದೆ. ಒಂದು ವೇಳೆ ಶ್ಯಾಮ ಮತ್ತು ಯಮುನ ಪುನಃ ವಿವಾಹ ಮಾಡಿಕೊಂಡರೆ ಶ್ಯಾಮನಿಗೆ ವೈದಿಕರು ಬಹಿಷ್ಕಾರ ಹಾಕುತ್ತಾರೆ. ಆಗ ತಾನು ಹರಿಜನ ವರ್ಗಕ್ಕೆ ಸೇರುತ್ತೇನೆ. ಇದಕ್ಕೆ ತನ್ನ ತಂದೆಯವರ ಪ್ರೋತ್ಸಾಹ ದೊರೆಯುತ್ತದೆ. ಹಾಗಾಗಿ ಹರಿಜನೋದ್ಧಾರಕ್ಕೆ ಚಾಲನೆ ನೀಡಿದಂತಾಗುತ್ತೆ. ಇದನ್ನು ಕ್ರಾಂತಿಕಾರಕ ಹೆಜ್ಜೆಯಾಗಲಿದೆ ಎಂಬಂತೆ ಶ್ಯಾಮ ಹೇಳ್ಕೊತಾನೆ. ತನ್ನ ಕ್ರಾಂತಿ ಕನಸನ್ನು ಬಿಡಿಸಿ ಹೇಳುತ್ತಾನೆ. ಒಂದು ವೇಳೆ ಅನಾಯಾಸವಾಗಿ ದೊರೆತ ಇಂತಹ ಸಮಾಜ ಸುಧಾರಣೆಯ ಪ್ರಸಂಗವನ್ನು ಕಳೆದುಕೊಂಡರೆ ನನ್ನ ತಂದೆಯ ಮನೆಗೆ ಕಳಂಕನಾಗುವೆ ಎನ್ನುತ್ತಾನೆ. ಸರಿಯಾದ ಸಮಯ ನೋಡಿ ನನ್ನನ್ನು ಮದುವೆಯಾಗಲು ಯಮುನಾಳನ್ನು ಒಪ್ಪಿಸುವಂತೆ ಕೇಳಿಕೊಳ್ಳುತ್ತಾನೆ. ಈ ವೇಳೆಗೆ ತಾನು ಸಹಾಯಕನಾದ ತ್ಯಾತ್ಯಾಚಾರಿಯೊಂದಿಗೆ ದೊಡ್ಡರಾಯರು ಕೆಲಸ ಮುಗಿಸಿ ಮನೆಗೆ ಮರಳುತ್ತಾರೆ. ಬರುವ ಚುನಾವಣೆಯಲ್ಲಿ ಸೋಲು ಗೆಲುವಿನ ಒಂದು ಲೆಕ್ಕಾಚಾರ ಹಾಕುತ್ತಾ ಬರುತ್ತಾರೆ. ಗೆಲುವು ವಿಶ್ವಾಸ, ರಾಯರ ಮುಖದಲ್ಲಿ ಸೋಲಿನ ಭಯ ತ್ಯಾತ್ಯಾಚಾರಿಯ ಮುಖವನ್ನು ವ್ಯಕ್ತವಾಗಿಸುತ್ತದೆ. ಇಂದಿನ ದಿನದ ಭಾಷಣಗಳಲ್ಲಿ ರಾಯರು ಒಲೆಯರನ್ನು ಗುಡಿಯೊಳಗೆ ಬಿಡಬೇಕು ಎಂದು ಹೇಳಿದ್ದರ ಫಲವಾಗಿ ವೆಂಕಟರಮಣಾಚಾರಿ, ವೈದ್ಯ ವ್ಯಾಸಾಚಾರಿ, ಮಧ್ವಾಚಾರಿ ಮೊದಲಾದ ಬ್ರಾಹ್ಮಣರು ದೊಡ್ಡರಾಯರ ನಿಲುವನ್ನು ವಿರೋಧಿಸುತ್ತಿರುವುದು ಚುನಾವಣೆಯಲ್ಲಿ ರಾಯರ ಗೆಲುವಿಗೆ ಅಡ್ಡಿಯಾಗಬಹುದೆಂಬ ಆತಂಕ ತ್ಯಾತ್ಯಾಚಾರಿಗಿದೆ. ಈ ಬ್ರಾಹ್ಮಣರು ರಾಯರ ತೀರ್ಮಾನವನ್ನು ಹೇಗೆ ಆಡಿಕೊಂಡರೆಂದು ತಿಳಿಸಿದಾಗ ಅಂತಹನಾದೇನು ಆಪತ್ತು ಬಂದಿದೆಯೋ ಇವರಿಗೆ ಎಂದು ನಿರಾಳವಾಗಿ ನುಡಿಯುತ್ತಾರೆ. ಸಭೆಯಲ್ಲಿ ತುಂಬಿದ್ದ ಜನ ಹುಡುಗರಿಗೆ ಕೇವಲ ಉತ್ಸಾಹ ಬರಲಿ ಎಂದು ಹರಿಜನರನ್ನು ಗುಡಿಗೆ ಬಿಡಬೇಕು ಎಂದು ಹೇಳಿದ್ನ ಹೊರತು ಬಿಡಬೇಕೆಂದಲ್ಲ ಅಂತ ದೊಡ್ಡರಾಯರು ಹೇಳ್ತಾರೆ. ಜೊತೆಗೆ ವೈದಿಕರನ್ನು ಮೆಚ್ಚಿಸುವ ಸಲುವಾಗಿ ನಾಳೆಯ ಸಭೆಗೆ ಸನಾತನ ವೈದಿಕ ಧರ್ಮ ಎಂದು ಹೆಸರಿಸಲ್ಪಟ್ಟಿವೆ. ಇದು ಅಲ್ಲದೆ ಒಲೆಯರನ್ನು ಗುಡಿಯೊಳಗೆ ಬಿಡಬೇಕೆಂದು ಹೇಳಿದ್ದು ವೈದಿಕರ ಉದ್ಧಾರಕ್ಕಾಗಿಯೇ ಹೊರತು ಒಲೆಯರ ಉದ್ಧಾರಕ್ಕಾಗಿ ಅಲ್ಲ, ಸನಾತನ ಧರ್ಮದ ರಕ್ಷಣೆಗಾಗಿಯೇ ಹೊರತು ಸಮಾನತೆಗಾಗಿ ಅಲ್ಲ ಎಂಬಂತೆ ನಡೆಯುತ್ತಾನೆ. ಒಲೆಯರು ಗುಡಿಗೆ ಹೋಗುವುದು ಅಂದರೆ ಅವರನ್ನೆಲ್ಲ ಗುಡಿಯೊಳಗೆ ಕಟ್ಟು ಹಾಕಿದ್ದ ಹಾಗೆ. ಇಲ್ಲ ಅಂದರೆ ನಾಳೆ ಮುನ್ಸಿಪಾಲಿಟಿ, ಲೋಕಲ್ ಬೋರ್ಡ್, ಕೌನ್ಸಿಲಿನ್ ಎಲ್ಲ ಕಡೆ ಸೇರಿಬಿಡುವರು. ಗುಡಿಗೆ ಏನು ಮೈಲಿಗೆ ಅಂಟಿಕೊಳ್ಳುವುದಿಲ್ಲವಲ್ಲ ಎನ್ನುವ ಮೂಲಕ ಹರಿಜನರನ್ನು ದೇವರು ಧರ್ಮದ ಕಡೆ ತಿರುಗಿಸಿದರೆ ಸಾಮಾಜಿಕ ಮತ್ತು ರಾಜಕೀಯ ಸ್ಥಾನಮಾನಗಳ ಬಗ್ಗೆ ಅವರು ಚಿಂತಿಸದಂತೆ ಮಾಡಬಹುದು. ವೈದಿಕರ ಸ್ಥಾನಮಾನಗಳಿಗೆ ಎರಡಾಗದಂತೆ ನೋಡಿಕೊಳ್ಳಬಹುದೆಂದು ಸನಾತನವಾದಿಗಳ
ಕ್ಷೇಮದ ಬಗ್ಗೆ ಆಲೋಚಿಸುತ್ತಾರೆ. ಈ ಮಾತುಗಳನ್ನು ಕೇಳಿದ ಮೇಲೆ ತ್ಯಾತ್ಯಾಚಾರಿಗೆ ಒಲೆಯರನ್ನೆಲ್ಲ ಗುಡಿಗೆ ಹಟ್ಟುವ ಗೂಢ ತಿಳಿಯುತ್ತದೆ. ಜೊತೆಗೆ ಅರಕುತುಟಿ ಆಯವದನಾಚಾರ್ಯ ರಾಯರು ಮಾಳಿಗೆಯ ಹುಲ್ಲು ಮನೆಯೊಳಗೆ ಇಟ್ಟರು ಎಂಬ ಮಾತಿನ ಮೂಲಕ ಯಮುನಾಬಾಯಿಯಂತಹ ವಿಧವೆಯನ್ನು ಮನೆಯೊಳಗೆ ಇಟ್ಕೊಂಡಿರುವುದರಿಂದ ಪರಿಣಾಮವನ್ನು ತ್ಯಾತ್ಯಾಚಾರಿ ನೆನಪಿಸುತ್ತಾನೆ. ಆದರೆ ರಾಯರು ಯಮುನಾಗೆ ತನ್ನ ಮನೆಯಲ್ಲಿ ಆಶ್ರಯ ನೀಡಿರುವುದು ಅವಳ ಮೇಲಿನ ಕನಿಕರದಿಂದಾಗಲಿ ಅಥವಾ ವೈದಿಕ ಗೊಡ್ಡು ಆಚರಣೆಗಳನ್ನು ವಿರೋಧಿಸುವುದಕ್ಕಾಗಲಿ ಅಥವಾ ಹೆಣ್ಣಿಗೆ ಮರ್ಯಾದೆ ತೋರಿಸಬೇಕಂತಕ್ಕಾಗಿ ಅಲ್ಲ, ಬದಲಾಗಿ ಕೇವಲ ಊಟ ಹಾಕಿದರೆ ಯಾವ ಸಂಬಳವನ್ನು ಅಪೇಕ್ಷಿಸಲ್ಲ. ಅವಳು ದಿನವೆಲ್ಲ ದುಡಿದರೂ ಕೂಡ ಒಬ್ಬ ಬಿಟ್ಟಿ ಕೆಲಸದವಳು ಸಿಕ್ಕಿದ್ಲು ಎಂಬ ಒಂದು ಕಾರಣಕ್ಕಾಗಿ ನಾನು ಅವಳನ್ನ ಮನೆಯಲ್ಲಿ ಅಡಿಗೆ ಕೆಲಸದೊಳಗೆ ನಾನು ಇಟ್ಕೊಂಡಿದ್ದೀನಿ ಅಂತ ಅವನು ಹೇಳ್ತಾನೆ. ಆದರೆ ಸಂಪ್ರದಾಯಸ್ಥ ಬ್ರಾಹ್ಮಣರಿಂದಾಗಿ ಈಗ ಯಮುನೆಯನ್ನು ಮನೆಯಲ್ಲಿ ಇಟ್ಟುಕೊಳ್ಳಲು ಧರ್ಮ ತೊಂದರೆಯಾಗಿರುವುದನ್ನು ತಿಳಿಸಿದಾಗ ಅವಳಿಂದಾಗಿ ಸಮಯಕ್ಕೆ ಸರಿಯಾಗಿ ಊಟ ಸಿಗುತ್ತಿರುವುದು ಧರ್ಮ ತೊಂದರೆ ಎಂಬುದು ಗಂಡಸರ ಕಲ್ಪನೆ. ಹೆಣ್ಣಿನ ಕಷ್ಟ ಹೆಣ್ಣಿಗೆ ಅರ್ಥವಾಗುತ್ತದೆ ಎನ್ನುವ ಮೂಲಕ ವೇಣಕ್ಕ ವೈಯಕ್ತಿಕವಾಗಿ ಸನಾತನಿಯಾದರೂ ಯಮುನೆಯ ಬಗ್ಗೆ ಕನಿಕರ ಮತ್ತು ಆತ್ಮೀಯತೆಯನ್ನು ತೋರಿಸುವುದರೊಂದಿಗೆ ನಾಟಕದ ಮೊದಲನೇ ಎಳೆ ಮುಕ್ತಾಯವಾಗುತ್ತೆ. ಮೊದಲನೇ ಎಳೆಯಲ್ಲಿ ದೊಡ್ಡರಾಯ ತ್ಯಾತ್ಯಾಚಾರಿ ಅಂತಃಪರ ಸುಳ್ಳು ಮುಖವಾಡ ಶ್ಯಾಮನ ಪರಿಪಕ್ವಲದ ಹುಂಬು ಆದರ್ಶ ವಸಂತ ತನ್ನ ನಾಟಕಗಳ ಮೂಲಕ ವ್ಯಕ್ತಿ ಸಮಾಜದ ಕಟು ವಿಮರ್ಶೆಯನ್ನೇ ಕಾಯಕ ಮಾಡಿಕೊಂಡಿರುವುದನ್ನು ಹೊರನೋಟಕ್ಕೆ ಜಡ ಸಂಪ್ರದಾಯಸ್ಥಳಂತೆ ಕಂಡರೂ ಸಂದರ್ಭೋಚಿತವಾಗಿ ಇತರ ಕಷ್ಟಗಳನ್ನು ಸಹಜ ಕನಿಕರ ತೋರಿಸುವ ವೇಣಕ್ಕಳ ಮಾನವೀಯ ಗುಣಗಳು ನಮಗೆ ಪ್ರಕಟವಾಗುತ್ತದೆ. ಶ್ಯಾಮನ ಒತ್ತಾಯದ ಮೇರೆಗೆ ಅವನನ್ನು ಮದುವೆಯಾಗಲು ಯಮುನಾಳನ್ನು ಒಪ್ಪಿಸಿ ವಸಂತ ಬಂದಿದ್ದಾನೆ. ಶ್ಯಾಮ ವಸಂತನಿಂದ ಈ ಸುದ್ದಿ ಕೇಳಲು ಕಾತುರನಾಗಿದ್ದಾನೆ. ತನ್ನ ಮತ್ತು ಯಮುನಾಳ ಮದುವೆಯ ವಿಷಯ ಹೃದಯದಲ್ಲಿ ಭಾವೋದ್ವೇಗಗಳು ಎದ್ದುವಲ್ಲವೇ. ಹೀಗೆ ಒಂದೇ ಸಮನೆ ನಾಟಕಕಾರನಂತೆ ಸಂಸ್ಕೃತ ಮಿಶ್ರಿತ ಭಾಷೆಯಲ್ಲಿ ವರ್ಣಿಸಲು ಆರಂಭಿಸುತ್ತಾನೆ. ಆದರೆ ಯಮುನಾ ಜೀವನದಲ್ಲಿ ನಡೆದ ಘಟನೆಯನ್ನೆಲ್ಲ ಆಧರಿಸಿ ಮಾರ್ಮಿಕವಾದ ಮಾತಿನಿಂದ, ಅಂಜಿಸುವ ಮಾತಿನಿಂದ ಹಣೆ ಹಾಕಿಸಿ ಮದುವೆಯಾಗಲು ಒಪ್ಪಿಸಿದರೆ ಎಂದು ವಸಂತ ಹೇಳಿದಾಗ ಶ್ಯಾಮ ಉತ್ಸಾಹ ಮತ್ತು ನಂಬಿಕೆಗೆ ತಣ್ಣೀರು ಸುರಿದಂತಾಗುತ್ತದೆ. 1 ವರ್ಷದ ಹಿಂದೆ ಯಮುನಾ ಪಾಂಡವಪುರಕ್ಕೆ ಹೋಗಿದ್ದನ್ನು ನೆನಪಿಸಿ, ಯಮುನಾ ನೀ ಪಾಂಡವಪುರಕ್ಕೆ ಹೋದದ್ದು ಎಲ್ಲರಿಗೂ ಗೊತ್ತಾಗಿದೆ ಎಂದಾಗ ಹೆದರಿದ ಯಮುನಾ ನೀವು ಹೇಳಿದಂತೆ ಕೇಳುತ್ತಾನೆ ಎನ್ನುತ್ತಾಳೆ. ಅವನಿಗೆ ಡೌಟ್ ಬರುತ್ತೆ, ಇಷ್ಟು ಬೇಗ ಅವಳು ಯಮುನಾ ಒಪ್ಪಿಟ್ಲಾ ಮದುವೆಗೆ ಅಂತ. ಆಗ ವಸಂತ ಈ ಥರ ಎಲ್ಲ ಒಂದು ಗಿಮಿಕ್ಗಳು ಮಾಡಿ ಅವಳನ್ನ ಒಪ್ಪಿಸಿರ್ತಾನೆ ಅಂತ ಶ್ಯಾಮಗೆ ಗೊತ್ತಿರಲ್ಲ. ಹಾಗಿದ್ದಲ್ಲಿ ಆ ಹುಡುಗನ ತಂದೆಯಾದ ಶ್ಯಾಮನನ್ನು ಮದುವೆಯಾಗು ಎಂದಾಗ ಆಗಲಿ ಎಂದು ಒಪ್ಪಿಕೊಳ್ಳುತ್ತಾಳೆ. ಯಮುನಾ ನಿಜವಾಗಿ ಗರ್ಭಿಣಿಯಲ್ಲದಿದ್ದರೂ ವಸಂತನ ಮಾತನ್ನು ಸತ್ಯವೆಂದೇ ನಂಬಿ ಸಾಮಾಜಿಕ ಭಯದಿಂದ ಒಪ್ಪಿಕೊಳ್ಳುತ್ತಾಳೆ. ಇತ್ತ ಕಡೆ ಪ್ರೀತಿ ಮತ್ತು ಸಂಕಲ್ಪದ ಬದಲು ಒತ್ತಾಯ ಮತ್ತು ಭಯಕ್ಕೆ ಮಣಿದು ಯಮುನಾ ಒಪ್ಪಿಕೊಂಡಿದ್ದು ಶ್ಯಾಮನಿಗೆ ನಿರಾಸೆ ಮೂಡಿಸುತ್ತದೆ. ಸುಳ್ಳು ಹೇಳಿ ಭಯ ಹುಟ್ಟಿಸಿ ಯಮುನಾಳನ್ನು ಒಪ್ಪಿಸಿದ್ದೇಕೆ ಅಂತ ಅವನು ವಸಂತನಿಗೆ ಪ್ರಶ್ನೆ ಕೇಳ್ತಾನೆ. ಆಗ ವಿವಾಹಕ್ಕಿಂತ ಈಗಾಗಲೇ ಒಂದು ಕೂಸು ಇರುವ ವಿಧವೆಯನ್ನು ಮದುವೆಯಾಗುವುದು ಸಮಾಜಕ್ಕೆ ತಿಳಿದರೆ ಸಮಾಜ ಸುಧಾರಣೆಯ ಹೋರಾಟಕ್ಕೆ ಹೆಚ್ಚಿನ ಶಕ್ತಿ ಬರುವುದರಿಂದ ಇಂತಹ ಸುಳ್ಳು ಹೇಳಿಕೆ ಹೇಳಿದೆ ಎಂದು ವಸಂತ ಪ್ರತ್ಯುತ್ತರ ನೀಡುತ್ತಾನೆ. ವಸಂತನ ಇಂತಹ ಸ್ವಭಾವ ಕಂಡು ಶ್ಯಾಮ ಬೇಸರಗೊಂಡರು. ನಾಳೆ ಯಮುನಾ ಮತ್ತು ನೀನು ಕೂಡಿಯೇ ಪಾಂಡವಪುರಕ್ಕೆ ಹೋಗುವುದಿದೆ ಎಂದಾಗ ಶ್ಯಾಮನಿಗೆ ಸಂತೋಷವಾದರೂ ಕೂಡ ಈ ಕಳಂಕದಿಂದ ಕೂಡಿದ ವಿವಾಹದ ಬಗ್ಗೆ ಅತೃಪ್ತಿಯಾಗುತ್ತದೆ. ಈ ಸಂದರ್ಭದಲ್ಲಿ ವಸಂತ ಬಹಳ ವಿಡಂಬಾತ್ಮಕವಾಗಿ ತನ್ನ ತೀರ್ಮಾನಗಳನ್ನು ಸಮರ್ಥಿಸಿಕೊಳ್ಳುತ್ತಾನೆ. ಯಾರೇ ಒಬ್ಬ ವ್ಯಕ್ತಿ ಕ್ರಾಂತಿಕಾರವಾದ ಸಮಾಜ ಸುಧಾರಣೆ ಕೆಲಸಕ್ಕೆ ಟೊಂಕ ಕಟ್ಟಿ ನಿಲ್ಲಬೇಕಾದರೆ ಬೆನ್ನಿಗೊಂದು ಕಳಂಕ ಇದ್ದೇ ಇರುತ್ತದೆ. ಅಂತೆಯೇ ಹರಿಜನೋದ್ಧಾರದಂತಹ ಕ್ರಾಂತಿಕಾರಕ ಸುಧಾರಣೆಗೆ ಸುಳ್ಳು ನಂಬಿಕೆಯಿಂದ ಕೂಡಿದ ವಿವಾಹ ಒಂದು ಕಳಂಕವಾಗಿ ಕಂಡರೆ ಭಯಪಡಬೇಕಾಗಿಲ್ಲ ಎಂದು ಹೇಳ್ತಾನೆ ವಸಂತ ಶ್ಯಾಮನಿಗೆ ಎಂದು ಹೇಳಿ ಸಮಾಧಾನಪಡಿಸ್ತಾನೆ. ಆದರೆ ವಾಸ್ತವವಾಗಿ ಶ್ಯಾಮ ಒಬ್ಬ ಪುಕ್ಕಲ. ದೀಪ ಇರದೆ ಏನಿದ್ದೇನೆಯೇ ಹತ್ತೋದಿಲ್ಲ ಅವನಿಗೆ ಎಂಬುದು ಆತನ ತಾಯಿ ವೇಣಕ್ಕಳ ಮಾತಿನಿಂದ ವೇದ್ಯವಾಗುತ್ತದೆ. ನಾಟಕದ ಮುಂದಿನ ಕಥೆ ತ್ಯಾತ್ಯಾಚಾರಿ ಅಂತಃಪರ ಪ್ರವೇಶದಿಂದ ವಸಂತನ ವ್ಯಕ್ತಿತ್ವ ಅನಾವರಣದ ಕಡೆ ತಿರುಗುತ್ತದೆ. ತ್ಯಾತ್ಯಾಚಾರಿ ಮತ್ತು ಅಂತಪ್ಪ ವೈದಿಕರಾಗಿರುವುದರಿಂದ ಸಮಾಜ, ವ್ಯಕ್ತಿ ಮತ್ತು ಜೀವನದ ಬಗೆಗೆ ಸಾಂಪ್ರದಾಯಿಕ ದೃಷ್ಟಿಯುಳ್ಳವರು. ತಾವು ಹಿರಿಯರೆಂಬ ಕಾರಣಕ್ಕೆ ವಸಂತನಂತಹ ಕಿರಿಯರಿಂದ ಗೌರವ ನಿರೀಕ್ಷಿಸುವವರು. ತ್ಯಾತ್ಯಾಚಾರಿ ತನ್ನ ಮಗಳನ್ನು ವಸಂತನಿಗೆ ಕೊಟ್ಟು ಮದುವೆ ಮಾಡಿದ್ದರೂ ಈಗ ಮಗಳು ಗಂಡನನ್ನು ಬಿಟ್ಟು ಮನೆಯಲ್ಲಿಯೇ ಉಳಿದಿದ್ದಾಳೆ. ಆದ್ದರಿಂದ ತ್ಯಾತ್ಯಾಚಾರಿ ಮತ್ತು ವಸಂತರ ನಡುವೆ ಗೌರವ
ಭಾವನೆಗಳಿಲ್ಲ. ಬದಲಾಗಿ ಒಬ್ಬರನ್ನು ಕಂಡರೆ ಇನ್ನೊಬ್ಬರಿಗೆ ಅಸೂಯೆ, ಅಗೌರವ ಮತ್ತು ತಾತ್ಸಾರ. ವಸಂತನ ಧೂರ್ತ ವರ್ತನೆ ತ್ಯಾತ್ಯಾಚಾರಿಗೆ ಹೇಗೋ ಹಾಗೆಯೇ ಅತಂಪರಿಗೂ ಸರಿ ಎನಿಸುವುದಿಲ್ಲ. ವಸಂತನ ಸ್ವಭಾವ ನಾಯಿ ಬಾಲದಂತೆ ಡೊಂಕು ಎಂಬುದಾಗಿ ತ್ಯಾತ್ಯಾಚಾರಿ ಹೇಳಿದರೆ ಇವರಿಬ್ಬರ ಸಂಬಂಧ ಸರಿ ಹೋಗಬಹುದೆಂಬ ಅಂತಪ್ಪನ ಸಮಜಾಯಿಷಿ ಬಗ್ಗೆ ತ್ಯಾತ್ಯಾಚಾರಿ ಮತ್ತು ವಸಂತರಿಬ್ಬರಿಗೂ ಆಸಕ್ತಿ ಇಲ್ಲ. ತ್ಯಾತ್ಯಾಚಾರಿಯಲ್ಲಿ ಕೆರಳಿಸಲಂತೆಯೇ ಸಂಪ್ರದಾಯ ಬ್ರಾಹ್ಮಣರು, ಮಠ ಮತ್ತು ವ್ಯವಸ್ಥೆಯನ್ನು ತನ್ನ ಅರಿತನವು ವಿಡಂಬಾತ್ಮಕವಾಗಿ ಆದ ಭಾಷೆಯಿಂದ ವಸಂತ ಹೀಯಾಳಿಸುವುದು ಅಂತಪ್ಪನಿಗೆ ಸರಿ ಎನಿಸುವುದಿಲ್ಲ. ಹೆಣ್ಣು ಗಂಡು, ಸೌಭಾಗ್ಯ ದೌರ್ಭಾಗ್ಯ, ಉಳಿದು ಕೆಡಕು, ವಿಧವೆ ಸುಮಂಗಲೆ ಮೊದಲಾದ ಬಗೆಗಿರುವ ವೈದಿಕರ ಕಷ್ಟಪಾಡುಗಳನ್ನು ಕಟು ಭಾಷೆಯಿಂದ ಹೀಯಾಳಿಸುತ್ತಾನೆ. ಮಾನವನನ್ನು ಹತೋಟಿಯಲ್ಲಿಡಬೇಕೆಂಬ ಉದ್ದೇಶವಿಟ್ಟುಕೊಂಡಿರುವ ವಸಂತ ಈ ಸಲುವಾಗಿ ಯಮುನಾಳ ಪ್ರಸಂಗವನ್ನು ಮಧ್ಯೆ ತರುತ್ತಾನೆ. ತ್ಯಾತ್ಯಾಚಾರಿ ಮತ್ತು ಯಮುನಾಳ ನಡುವೆ ಏನೋ ಸಂಬಂಧ ಇದೆ ಎಂದು ಆ ಕಾರಣದಿಂದಲೇ ಅನ್ನದ ಪಾತ್ರೆ ಇಳಿಸುವ ನೆಪದಲ್ಲಿ ತ್ಯಾತ್ಯಾಚಾರಿ ಯಮುನಾಳ ಬಲಗೈ ಹಿಡಿದಿರುವುದಾಗಿಯೂ ಯಮುನಾಳಿಗೆ ಹೊಸ ಸೀರೆ ಕೊಡಿಸುತ್ತೇನೆಂದು ಹೇಳುವುದಾಗಿ ಊರ ಜನರೆಲ್ಲ ಮಾತನಾಡಿಕೊಳ್ಳುತ್ತಿದ್ದಾರೆಂದು ಹೇಳುವ ಮೂಲಕ ತ್ಯಾತ್ಯಾಚಾರಿಯನ್ನು ನಿಯಂತ್ರಿಸಲು ಯತ್ನಿಸುತ್ತಾನೆ. ಈ ಅನೈತಿಕ ವಿಷಯ ಕೇಳಿದ ಅಂತಪ್ಪನಿಗೆ ಸಿಡಿಮಿಡಿಗೊಳ್ಳುತ್ತಾನೆ. ಅದರಿಂದಲೇ ಯಮುನಾಳನ್ನು ಮನೆಯಿಂದ ಹೊರ ಹಾಕಿಸಬೇಕೆಂದು ಹೇಳುವ ಮೂಲಕ ಪರೋಕ್ಷವಾಗಿ ಶ್ಯಾಮ ಮತ್ತು ಯಮುನಾ ಕೂಡಿ ಪಾಂಡಾಪುರಕ್ಕೆ ಹೋಗಲು ಅಗತ್ಯವಾದ ಯೋಜನೆಗಳನ್ನು ಸಿದ್ಧಪಡಿಸುತ್ತಾನೆ. ರಾಯರ ಮನೆಯಲ್ಲೇ ಇಟ್ಟುಕೊಂಡರೆ ಬ್ರಾಹ್ಮಣರು ರಾಯರಿಗೆ ಓಟು ಹಾಕುವುದಿಲ್ಲ. ಹೊರಹಾಕಿದರೆ ಯಮುನಾ ಕೈ ಮುಟ್ಟಿದ ವಿಷಯವನ್ನು ಊರು ತುಂಬ ಹೇಳುತ್ತಾ ಹೋದರೆ ತ್ಯಾತ್ಯಾಚಾರಿಗೆ ಅವಮಾನ. ಆದರೆ ಯಾವ ಬ್ರಾಹ್ಮಣನಿಗೂ ಸಂಪ್ರದಾಯ ಸಂಸ್ಕೃತಿ ಬಗ್ಗೆ ಗೌರವವಿಲ್ಲವುದರಿಂದ ಕೇವಲ ಈ ಊಹೆಗೆ ಹೆದರಿ ಯಮುನಾಳನ್ನು ಹೊರಹಾಕುವುದಕ್ಕೆ ತ್ಯಾತ್ಯಾಚಾರಿಗೆ ಸರಿ ಕಾಣುವುದಿಲ್ಲ. ವಿಧವೆ ಯಮುನಾಳನ್ನು ಮನೆಯಲ್ಲಿಟ್ಟುಕೊಂಡಿರುವುದು ಒಂದು ದೊಡ್ಡ ತೊಡಕಾಗಿ ಪರಿಣಮಿಸುವುದರಿಂದ ಆಕೆಯನ್ನು ಮನೆಯಿಂದ ಹೊರಹಾಕುವ ಪ್ರಯತ್ನ ನಡೆಯುತ್ತದೆ. ಅನಾಥಳಾದ ಯಮುನಾಳನ್ನು ಹೊರಹಾಕಲು ಮನಸ್ಸಿಲ್ಲ. ಆದರೆ ಹರಿಜನೋದ್ಧಾರಕ್ಕಾಗಿ ಅಗತ್ಯವಾಗಿ ಮುನ್ಸಿಪಾಲಿಟಿ ಚುನಾವಣೆಯಲ್ಲಿ ಗೆಲ್ಲಬೇಕಾದರೆ ವೈದಿಕ ವಕ್ರದೃಷ್ಟಿಗೆ ಕಾರಣವಾಗಿರುವ ವಿಧವಾ ಯಮುನಾಳನ್ನು ಮನೆಯಿಂದ ಹೊರ ಕಳುಹಿಸಬೇಕಾದ ಸಂಕಟ ಉಂಟಾಗಿದೆ ಎಂಬ ಮೂಲಕ ದೊಡ್ಡರಾಯರು ಹರಿಜನ ಸಮಾಜ ವಿಧವೆಯರ ಬಗ್ಗೆ ತನಗೆ ಪ್ರಾಮಾಣಿಕ ಕಾಳಜಿ ಇದೆ ಎಂದು ವ್ಯಕ್ತಿ ಮತ್ತು ಸಮಾಜದ ಉದ್ಧಾರಗಳಲ್ಲಿ ಸಾಮಾಜಿಕ ಉದ್ಧಾರವೇ ಮುಖ್ಯವಾದುದರಿಂದ ವ್ಯಕ್ತಿ ಹಿತವನ್ನು ಸಾಮಾಜಿಕ ಹಿತಕ್ಕೆ ಬಲಿ ಕೊಡಬೇಕಾದ ಅನಿವಾರ್ಯತೆ ನಿರ್ಮಾಣವಾಗುವುದರಿಂದ ತನಗೆ ವೈಯಕ್ತಿಕವಾಗಿ ಮನಸ್ಸಿಲ್ಲದಿದ್ದರೂ ಹರಿಜನೋದ್ಧಾರಕ್ಕಾಗಿ ಯಮುನಾಳನ್ನು ಕೆಲಕಾಲ ಮನೆಯಿಂದ ಹೊರಕಳಿಸಬೇಕಾಗಿದೆ ಎಂದು ಹುಸಿ ಸುಧಾರಣೆ ಭಾವವನ್ನು ವ್ಯಕ್ತಪಡಿಸುತ್ತಾರೆ. ಈ ವೇಳೆಯಲ್ಲಿ ದೊಡ್ಡರಾಯರ ಮಾತುಗಳ ಬಗ್ಗೆ ವೇಣಕಳಿಗೆ ಲಕ್ಷ್ಯವಿರುವುದಿಲ್ಲ. ಒಲೆಯರ ಉದ್ಧಾರ ಮಾಡಬೇಕಂತ ಗತಿಯಿಲ್ಲದ ಒಂದು ಬ್ರಾಹ್ಮಣರ ಹುಡುಗಿಯನ್ನ ಹೊರಹಾಕಬೇಕೇ ಅಂತ ಯಾರು ವೇಣಕ ಹೇಳ್ತಾರೆ ದೊಡ್ಡರಾಯರಿಗೆ ಎಂದು ಪ್ರಶ್ನಿಸಿದಾಗ ಯಮುನಾ ತಾನು ಬ್ರಾಹ್ಮಣಳಲ್ಲ, ಒಲೆಯವರಿಡಬೇಕೆಂಬ ಅಂದಾಗ ಎಲ್ಲರೂ ದಿಗ್ಭ್ರಾಂತರಾಗುತ್ತಾರೆ. ಕಾರಣವೆಂದರೆ ಯಮುನಾ ವಿಧವೆಯಾಗಿದ್ದರೂ ಬ್ರಾಹ್ಮಣರವರು ಎಂದು ತಿಳಿದಿದ್ದರು. ಆದರೆ ಈಗ ಒಲೆಯವರ ವಿಧವೆ ಎಂದು ತಿಳಿದಾಗ ಶ್ಯಾಮ ಮತ್ತು ವೇಣಕರನ್ನು ಹೊರತುಪಡಿಸಿ ಉಳಿದವರೆಲ್ಲ ದೊಡ್ಡ ಅನಿಷ್ಟವೇ ಒಕ್ಕರಿಸಿದಂತೆ ಭಾವಿಸುತ್ತಾರೆ. ಊರವರ ನಿಕೃಷ್ಟ ದೃಷ್ಟಿಗೆ ಹೆದರಿ ದೊಡ್ಡರಾಯರು ಒಲೆಯರ ಉದ್ಧಾರ ಮಾಡುತ್ತಾರೆಂಬುದನ್ನು ಕೇಳಿ ಆಶಯ ಬಯಸಿ ಬಂದಿರುವುದಾಗಿಯೂ ತಾನು ನಿಜವಾಗಿ ಒಬ್ಬ ಅಸ್ಪೃಶ್ಯಳೆಂದು ತನ್ನನ್ನು ಬ್ರಾಹ್ಮಣರಿಗೆ ಒಪ್ಪಿಸಬಾರದೆಂದು ಗೋಗೆರೆಯುತ್ತಾಳೆ. ಇಂಥ ಸಂದರ್ಭದಲ್ಲೂ ವೇಣಕ ಮತ್ತು ಶ್ಯಾಮನನ್ನು ಹೊರತುಪಡಿಸಿ ಉಳಿದವರೆಲ್ಲ ಅವಳನ್ನು ಚುನಾವಣೆ ಮುಗಿಯುವವರೆಗಾದರೂ ಸಾಗಾಕುವ ಪ್ರಯತ್ನ ಮಾಡ್ತಾರೆ. ಮಾನವೀಯ ಹೃದಯವುಳ್ಳ ವೇಣಕ ಮಾತ್ರ ಒಂದು ಗತಿಯಿಲ್ಲದ ಹುಡುಗಿಯ ಸಲುವಾಗಿ ಇಲ್ಲದ ಕಟೋಪ ಮಾಡಿ ಗೋಳಾಡಿಸಿದರೆ ಏನು ಸಾತ್ಕರ್ಯ, ಏನು ಬೇಕಾದರೂ ಮಾಡಿರಿ, ಇನ್ನು 2 ದಿವಸವಂತೂ ಆಕೆ ಹೋಗುವ ಹಾಗೆಯೇ ಇಲ್ಲ ಎಂದು ಖಂಡಿತವಾಗಿ ಹೇಳಿ ಯಮುನಾಳನ್ನು ಕರೆದುಕೊಂಡು ಮನೆಯೊಳಗೆ ಹೋಗ್ಬಿಡ್ತಾಳೆ. ಎಲೆಕ್ಷನ್ ಸಮೀಪಿಸುತ್ತಿದೆ. ದೊಡ್ಡರಾಯರು ಸ್ನೇಹಿತರಿಗಾಗಿ ನಾಳೆ ಪಾರ್ಟಿ ಇಟ್ಟುಕೊಂಡಿದ್ದಾರೆ. ದೊಡ್ಡ ಜನ ಬರುವವರಿದ್ದಾರೆ. ದೊಡ್ಡರಾಯರು ತಮ್ಮ ಯೋಗ್ಯತೆಗೆ ತಕ್ಕಂತೆ ಪಾರ್ಟಿ ನೀಡಬೇಕೆಂದು ನಿರ್ಧರಿಸುತ್ತಾರೆ. ಆದರೆ ಸಾಂಪ್ರದಾಯಸ್ಥ ಮಡಿವಂತಿಕೆಯ ವೇಣಕ ಯಾವಾಗಲೂ ಮಡಿ ಎಂದು ಹಳೆಯ ಸೀರೆ ಮತ್ತು ಧೋತರವನ್ನು ಸುತ್ತಿಕೊಳ್ಳುವುದು ತಮ್ಮ ಘನತೆಗೆ ತಕ್ಕಂತೆ ಕಾಣುವುದಿಲ್ಲ. ಆದ್ದರಿಂದ ನಾಳೆಯಾದರೂ ಒಂದು ಒಳ್ಳೆ ಸೀರೆ ಉಟ್ಟುಕೊಳ್ಳುವಂತೆ ಹೆಂಡತಿಗೆ ಹೇಳ್ತಾರೆ. ಈ ವಿಷಯವನ್ನು ದೊಡ್ಡರಾಯರು ಮತ್ತು ವೇಣಕರ ನಡುವೆ ಒಂದು ಕಲಹಕ್ಕೆ ಕಾರಣವಾಗುತ್ತದೆ. ಈಗಿನ ಕಾಲದ ಹುಡುಗಿಯರ ರೀತಿ ಗಲ ಮೇಲೆ ಸೆರಗು ಹಾಕಿಕೊಂಡು ಪಿಳಿ ಕಣ್ಣು ಬಿಡುತ್ತಾ ಓಡಾಡಲು ವೇಣಕಳಿಗೆ ಸಾಧ್ಯವಿಲ್ಲ. ಯಾರು ಬರುತ್ತಾರೆಂದು ತನ್ನ ಜೀವನ ಶೈಲಿಯನ್ನು ನಾನು ಬದಲಾಯಿಸಿಕೊಳ್ಳಲ್ಲ ಅಂತ ವೇಣಕ ಅಂದರೆ ದೊಡ್ಡರಾಯರ ಹೆಂಡತಿ
ದೊಡ್ಡರಾಯರಿಗೆ ವೇಣಕ್ಕ ಒಂದು ಮಕ್ಕಕ್ಕೆ ಹೊಡೆದಂಗೆ ಹೇಳ್ತಾಳೆ. ಎಂದಿನಂತೆ ಇರಲು ಯಾಕೆ ಆಗುವುದಿಲ್ಲ, ಈ ತೋರಿಕೆಗಳಲ್ಲಿ ಯಾಕೆ ಬೇಕು ಎಂಬುದು ವೇಣಕ್ಕಳ ನಿಲುವು. ಈ ಎಲೆಕ್ಷನ್ ಗೋಜಿಗೆ ಯಾಕೆ ಹೋಗಬೇಕಾಗಿತ್ತು ನೀವು, ನಮ್ಮ ಪಾಡಿಗೆ ನಾವು ರಾಮಕೃಷ್ಣ ಅಂತ ಇದ್ಬಿಡ್ಬಾರ್ದಿತ್ತೆ ಎನಿಸುತ್ತದೆ. ಈ ಎಲೆಕ್ಷನ್ನಲ್ಲಿ ಈ ಜನ ಮೊದಲಾದವುಗಳೆಲ್ಲ ರಾಯರು ಬೇಡವೆನಿಸಿದೆ ಎಂಬಂತೆ ನಾಟಿಸುತ್ತಾರೆ. ಇದೊಂದು ಎಲೆಕ್ಷನ್ ಆದಮೇಲೆ ಮುಂದೆ ಕೌನ್ಸಿಲಿಂಗ್ನಲ್ಲಿ ಗೆದ್ದು ಬಂದು ದೊಡ್ಡ ದೊಡ್ಡ ಹುದ್ದೆ ಮತ್ತು ದೊಡ್ಡ ದೊಡ್ಡ ಜನರ ಸಹವಾಸಗಳು ಬೆಳೆಯುತ್ತವೆ. ಆದ್ದರಿಂದ ನೀನು ಮುಂದೆ ಆ ಸಂಬಂಧಗಳಿಗೆ ತಕ್ಕಂತೆ ಬಟ್ಟೆ ಧರಿಸಬೇಕಾಗುತ್ತದೆ. ರಾಜ ಭವತನಂತಹ ಕಡೆ ಅನೇಕ ಪಾರ್ಟಿಗಳಿಗೆ ಹೋಗಬೇಕಾಗುತ್ತದೆ ಎಂಬ ರೀತಿಯಲ್ಲಿ ವೇಣಕ್ಕಳನ್ನು ರಾಯರು ಹೇಳ್ತಾರೆ ಮತ್ತು ಒಪ್ಪಿಸ್ತಾರೆ. ಆದರೆ ಈಗ ಎಲೆಕ್ಷನ್ನಲ್ಲಿ ಸಮೀಪಿಸುತ್ತದೆ. ಸ್ನೇಹಿತರನ್ನು ಚೆನ್ನಾಗಿ ನೋಡಿಕೊಳ್ಬೇಕು. ಆದ್ದರಿಂದ ಪಾರ್ಟಿಗೆ ಅವರು ಬಂದಾಗ ಮನೆಯಲ್ಲಿ ಎಲ್ಲರೂ ಶಿಸ್ತಿನಿಂದ ಇರಬೇಕು. ಅದರಲ್ಲೂ ತನ್ನ ಪತ್ನಿ ವೇಣಕ್ಕ ಚಂದದ ಸೀರೆ ಉಟ್ಟುಕೊಂಡು ಅತ್ತಿದ್ದಂತೆ ಓಡಾಡಿಕೊಂಡು ಎಲ್ಲ ಜವಾಬ್ದಾರಿಯನ್ನು ಯಜಮಾಂತಿಯ ರೀತಿಯ ನಿರ್ವಹಿಸಬೇಕು. ಬರುವ ಅತಿಥಿಗಳನ್ನು ಸಂತೋಷಪಡಿಸಬೇಕು ಎಂಬುದು ಅಭಿಲಾಷೆಯಾಗಿದೆ. ಮನೆಯ ಶಿಸ್ತು, ವೇಣಕ್ಕಳ ಮಡಿವಂತಿಕೆ, ಅತಿಥಿಗಳ ಉಪಚಾರ ಮೊದಲಾದ ವಿಷಯಗಳಿಗೆ ಸಂಬಂಧಿಸಿ ಒಂದು ಸಂಘರ್ಷವೇ ನಡೆದ ಮೇಲೆ ರಾಯರ ನಿರೀಕ್ಷೆಯಂತೆ ನಡೆದುಕೊಳ್ಳುವುದಾಗಿ ವೇಣಕ್ಕ ಒಪ್ಪಿಸ್ತಾಳೆ. ಆದರೆ ನಿಜವಾಗಿ ದೊಡ್ಡರಾಯರಿಗೆ ಅನ್ಯಜಾತಿ ಧರ್ಮಕ್ಕೆ ಸೇರಿದ ಜನರ ಬಗ್ಗೆ ಗೌರವವಿಲ್ಲ. ಇಂದು ಬರಲಿರುವ ನಬೀಬಸಾಹೆನೆಂಬ ಮುಸ್ಲಾಮನ ಜೊತೆಯಲ್ಲಿ ಚಾ ಕುಡಿಯಲು ಹಿಂದೇಟು ಹಾಕುತ್ತಾರೆ. ಆತನ ಧರ್ಮಕ್ಕೆ ಸೇರಿದ ಜನರ ಓಟಿನ ಮೇಲೆ ಪ್ರೀತಿ, ಆದರೆ ಆತನ ಜೊತೆ ಚಾ ಕುಡಿದರೆ ಮಡಿವಂತಿಕೆ ಆಳುತ್ತದೆ ಎಂಬ ಭಯ. ಮೇಲ್ನೋಟಕ್ಕೆ ಸಮಾಜ ಸುಧಾರಕರಂತೆ ಕಾಣಿಸಿಕೊಂಡರೂ ದೊಡ್ಡರಾಯರ ನಿಜ ಜೀವನದಲ್ಲಿ ಸಂಪೂರ್ಣ ತೋರಿಕೆಯ ಸ್ವಭಾವರಾಗಿ ಕಂಡು ಬರುತ್ತಾರೆ. ನಾಟಕದ ಮುಂದಿನ ಭಾಗದಲ್ಲಿ ಶ್ಯಾಮ ಯಮುನಳಿಗಾಗಿ ಹೊಸ ಸೀರೆಯನ್ನು ತಂದಿದ್ದಾನೆ. ಈ ಸೀರೆಯ ಬಣ್ಣದ ಬಗ್ಗೆ ವಸಂತ ದೊಡ್ಡ ಉಪನ್ಯಾಸವನ್ನೇ ನೀಡುತ್ತಾನೆ. ವಿಧವಾ ವಿವಾಹ ಅಂದರೆ ಪುನರ್ವಿವಾಹ ಸಮಾಜ ಸುಧಾರಣೆಯಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನು ಉಂಟು ಮಾಡುವುದರಿಂದ ಈ ಮದುವೆಯ ದಿನ ಯಮುನ ಉಡುವ ಸೀರೆ ಕೆಂಪು ಬಣ್ಣದಾಗಬೇಕಾಗಿತ್ತು. ಕೆಂಪು ಕ್ರಾಂತಿಯ ಬದಲಾವಣೆಯು ಪ್ರಗತಿಯ ಸ್ವಾತಂತ್ರ್ಯದ ಶಿಸ್ತಿನ ಸಂಕೇತ. ಆದ್ದರಿಂದ ಪುನರ್ವಿವಾಹ ಕುರಿತ ಎಲ್ಲ ಸಾಮಾಜಿಕ ನಾಟಕಗಳಲ್ಲಿಯ ಎಲ್ಲ ಪರದೆಗಳು ಕೆಂಪು ಬಣ್ಣವ ಬರೆಯಿಸುತ್ತಾನೆ ಎನ್ನುತ್ತಾನೆ. ವಸಂತನಿಗಾಗಿ ಯಮುನ ಚಾಕು ಹಿಡಿದು ಬರುತ್ತಾಳೆ. ಆಗ ವಸಂತ ಶ್ಯಾಮ ಮತ್ತು ಯಮುನರ ಏಕಾಂತವನ್ನಲ್ಲಿ ಬಿಟ್ಟು ಹೊರ ಹೋಗುತ್ತಾನೆ. ಶ್ಯಾಮ ಮತ್ತು ಯಮುನರ ನಡುವೆ ಕೆಲ ಹೊತ್ತು ಮೌನ. ಶ್ಯಾಮನನ್ನೇ ಮುಂದುವರೆದು ಸೀರೆ ಮತ್ತು ಮದುವೆಯ ವಿಚಾರ ಎನ್ನುತ್ತಾನೆ. ಮದುವೆಯ ಬಗ್ಗೆ ಯಮುನಳಿಗಿದ್ದ ಗೊಂದಲವನ್ನು ಪರಿಹರಿಸಲೆತ್ನಿಸಿ ಮತ್ತಷ್ಟು ಗೊಂದಲಗಳು ಸೃಷ್ಟಿಸಿಕೊಳ್ಳುತ್ತಾನೆ. ನನಗೆ ಮದುವೆ ಬೇಡವೆಂದು ಶ್ಯಾಮನ ಕೈಯಿಂದ ಬಿಡಿಸಿಕೊಂಡು ಯಮುನೆ ಓಡೋಡಿ ಹೋದಾಗ ಇನ್ನು ಮದುವೆ ನಿಂತಂತೆಯೇ ಎಲ್ಲ ಶ್ಯಾಮ ಭಾವಿಸುತ್ತಾನೆ. ಮರಳಿ ಬಂದ ವಸಂತ ಅವಳು ಕೈ ಬಿಡಿಸಿಕೊಂಡು ಓದಿದ್ದರ ಅರ್ಥ ಶ್ಯಾಮನ ಜೊತೆಯಲ್ಲಿ ಮದುವೆಗೆ ತನ್ನ ಒಪ್ಪಿಗೆ ಇದೆ ಎಂದರ್ಥ. ಬಿಡಿಸಿ ಹೇಳಿ ಶ್ಯಾಮನನ್ನು ಸಮಾಧಾನ ಮಾಡ್ತಾನೆ. ಯಾರು? ವಸಂತ. ಸ್ವಲ್ಪ ಹೊತ್ತಿಗೆ ಮುಸ್ಲಾಮನ ನಬೀಬ ಸಾಹೇಬ ಬರುತ್ತಾನೆ. ಈಗಾಗಲೇ ದೊಡ್ಡರಾಯರು ಕೋಣೆಯೊಳಗೆ ಚಾ ಕುಡಿಯುತ್ತಿದ್ದಾರೆ. ಪ್ರೀತಿಯುಳ್ಳವಂತೆ ನಬೀಬ ಸಾಹೇಬನನ್ನು ಅತ್ಯಾಚಾರಿ ಸ್ವಾಗತಿಸುತ್ತಾನೆ. ಒಳಗಿನಿಂದ ಹೊರಬಂದ ದೊಡ್ಡರಾಯರು ಕೃತಕ ಗೌರವ ಮತ್ತು ಔಪಚಾರಿಕ ಸಭ್ಯತೆಯಿಂದ ಮೇಲಕ್ಕೆ ಬರ್ರಿ ಎಂದು ಕರೆಯುತ್ತಾರೆ. ಸಾಹೇಬರು ರಾಯರ ಗೆಲುವಿಗೆ ಆಸಕ್ತಿ ತೋರುತ್ತಿಲ್ಲವೆಂದು ತಾನೇ ಅವರ ಮನೆಗೆ ಹೋಗಿತು ಎಂದು ತ್ಯಾಜ್ಯ ಹೇಳುತ್ತಾನೆ. ಕೋಪ ಚುನಾವಣೆ ಕಾರಣಕ್ಕಾಗಿ ಎಲ್ಲ ಬದಲಾಗಿ ದೊಡ್ಡರಾಯರು ಹರಿಜನರ ಆಚರಿಸುವುದಕ್ಕೆ ಎಂಬುದಕ್ಕೆ ತಿಳಿದು ಬರುತ್ತದೆ. ನಬೀಬ ಸಾಹೇಬ ಕೂಡ ಮುಸ್ಲಾಮನ ಮೂಲಭೂತವಾಗಿದ್ದು ವಲಯರು ಮಾದಿಗರು ಕೀಳು ಕೆಲಸ ಮಾಡುವ ಕೀಳು ಜನ ಅವರ ಜೊತೆ ಸಖ್ಯ ಬೆಳೆಸಿ ಅವರಿಗಾಗಿ ಹರಿಜನರಾದ ಆಚರಿಸುವುದು ಸರಿ ಕಾಣುವುದಿಲ್ಲವೆಂದು ಹೇಳುವುದು. ಪ್ರತಿಯಾಗಿ ದೊಡ್ಡರಾಯರು ನನಗೆ ನಿಜವಾದ ಹರಿಜನರ ಮೇಲೆ ಪ್ರೀತಿ ಇಲ್ಲ. ನನ್ನ ಸಾರ್ವಜನಿಕ ಜೀವನದಲ್ಲಿ ನಮ್ಮವರು ಯಾರು ಅಂತ ನನಗೆ ತಿಳಿದಿಲ್ಲವೇ? ವಲಯರನ್ನು ನಮ್ಮ ಸಮಾನವಾಗಿ ಕಾಣುವುದು ಸಾಧ್ಯವೇ? ನಮ್ಮಂಥ ಧರ್ಮ ಆಚಾರದಲ್ಲಿ ಶ್ರದ್ಧೆಯುಳ್ಳ ನೀವು ಅಂದರೆ ಮುಸ್ಲಾಮರು ನಮ್ಮ ನಿಜವಾದ ಸ್ನೇಹಿತರು. ಒಲೆ ಮಾದಿಗರು ನಮ್ಮ ಕಾಲೊಳಗಿನ ಮುಳ್ಳಿನ ಹಾಗೆ ಅಂತ ಹೀಯಾಳಿಸಿ ಮಾತಾಡ್ತಾರೆ. ಯಾರನ್ನ? ಒಲೆ ಮಾದಿಗರನ್ನ ಎನ್ನುವ ಮೂಲಕ ನಬೀಬ ಸಾಹೇಬ್ ಒಲವು ಮತ್ತು ಬೆಂಬಲ ಗಳಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ. ನನ್ನ ಮಾತಿನಲ್ಲಿ ನಂಬಿಕೆ ಇಲ್ಲದಿದ್ದರೆ ನಾನು ಸ್ಪರ್ಧೆಯಿಂದ ಹಿಂದೆ ಸರಿಯುತ್ತಾನೆ, ನೀವೇ ನಿಂತುಕೊಳ್ಳಿ ಎನ್ನುತ್ತಾರೆ. ಈ ನಡುವೆ ಅಂತಪ್ಪ ಇಂದು ನಮಾಜು ಇರುವುದು ತಿಳಿದಿದ್ದರೂ ಆತ ಬರುವುದು ಸಾಧ್ಯವಿಲ್ಲದಿರುವುದು ತಿಳಿದು ಸಾಹೇಬರು 6:30 ಗಂಟೆಗೆ ಪಾರ್ಟಿಗೆ ಬರಲೇಬೇಕೆಂಬ ಆಹ್ವಾನಿಸುತ್ತಾನೆ. ಆದರೆ ನಮಾಜು ಇರುವ ಕಾರಣಕ್ಕೆ ಬರಲು ಸಾಧ್ಯವಿಲ್ಲ, ಇನ್ನೊಂದು ದಿನ ಬರುತ್ತೇನೆ ಎಂದು ಹೇಳಿ ಹೊರಡುತ್ತಾನೆ. ಆದರೆ ಮರೆತು ಹೋಗಿದ್ದ ಛತ್ರಿಯನ್ನು ಪಡೆಯಲು ಮರಳಿ ಬಂದಾಗ ವಲಯರ ಮಗುವೊಂದು ಗಟಾರದಲ್ಲಿ ಬಿದ್ದಿರುವುದನ್ನು ತಿಳಿಸಿದ ನಬೀಬ ಸಾಹೇಬ್, ನೀವೇ ಆ ಮಗುವನ್ನು ಎತ್ತಿಬಿಡಿ ಎಂದಾಗ ಅದು ವಲಯರ ಹುಡುಗನಾಗಿದ್ದರಿಂದ ನಾನು ಎತ್ತುವುದಿಲ್ಲ ಅಂತ ಅವನು ಹೊಂಟೋಗ್ತಾನೆ. ಆಗ ವಿರೋಧದ ನಡುವೆಯೂ ಕೂಡ ಮಡಿವಂತ ಒಂದು ವೇಣಕ್ಕ ಅಮ್ಮ
ಅದಿಯುವನ್ನು ಲೆಕ್ಕಿಸದೆ ಸ್ವಂತ ಕೈಯಿಂದ ಒಲೆಯರ ಮಗುವನ್ನು ಗಠಾರದಿಂದ ಹಿಡಿದೆತ್ತುತ್ತಾಳೆ. ಅದು ವೇಳೆಗೆ ಶ್ಯಾಮ ಕೆಲಸದವಳು ವಿಧವೆ ಯಮುನೆಯನ್ನು ಮದುವೆಯಾಗುವುದಾಗಿ ಅವಳ ಕೈ ಹಿಡಿದು ಅಲ್ಲಿಗೆ ಬರುತ್ತಾನೆ. ಹೀಗೆ ಮನೆಯ ಹೊರಗೆ ಮಡಿಯನ್ನು ಲೆಕ್ಕಿಸದೆ ವೇಣಕ ಕೂಸನ್ನು ಗಠಾರದಿಂದ ಮೇಲೆತ್ತುತ್ತಿದ್ದು, ಮನೆಯ ಒಳಗಿನಿಂದ ಶ್ಯಾಮ ವಿಧವೆಯಲ್ಲಿ ಯಮುನಾಳ ಕೈ ಹಿಡಿದು ಹೊರಬರುತ್ತಿರುವುದನ್ನು ಕಂಡು ದೊಡ್ಡರಾಯ, ತ್ಯಾತ್ಯಾಚಾರ್ಯ, ಅಂತಪ ಮೊದಲಾದ ಸಂಪ್ರದಾಯವಾದಿಗಳ ದಿಗ್ಭ್ರಮೆಯೇನೂ ಆಗುತ್ತದೆ. ದೊಡ್ಡರಾಯರು ನನ್ನ ಜಟಾಪಟಿ ಹಾಳು, ನನ್ನ ಮರ್ಯಾದೆ ಹಾಳು ಎಂದು ಹಣೆ ಚಚ್ಚಿಕೊಂಡರೆ, ಅಂತಪ್ಪ ಹಿಂಗಾನಂದರ ಮಾಡೋದೇನು ಅಂತೀನಿ ಎಂದು ಉದ್ಗರಿಸುತ್ತಾನೆ. ಮಾಡೋದೇನು ಹೇಳಲೇನು ಅಜ್ಜ, ಹರಿಜ್ವನಾರ ಅಂತೀನಿ, ಮಾವ ಹರಿಜ್ವನಾರ, ಅಜ್ಜ ಹರಿಜ್ವನಾರ. ಹೀಗೆ ವಸಂತನ ಈ ವಿಡಂಬಾತ್ಮಕವಾದ ಈ ಮಾತುಗಳಿಂದ ನಾಟಕಕ್ಕೆ ತೆರೆ ಬೀಳುತ್ತದೆ. ಶ್ರೀರಂಗರು ಹರಿಜ್ವನರ ಮೂಲಕ ಸಮಾಜಕ್ಕೆ ಏನನ್ನು ಹೇಳಲು ಬಯಸುತ್ತಿದ್ದಾರೆ, ಈ ಆಶಯ ಅಥವಾ ಉದ್ದೇಶಗಳು ಎಷ್ಟು ಮುಖ್ಯವಾದವುಗಳು ಎಂಬ ನಾಟಕದ ರೂಪದಲ್ಲಿ ತಾವು ಉದ್ದೇಶಿಸಿರುವ ಎಲ್ಲ ಆಶಯ ಮತ್ತು ಸಮಸ್ಯೆಗಳನ್ನು ವ್ಯಕ್ತಪಡಿಸಲು ಸಾಧ್ಯವಾಗಿದೆಯೇ ಎಂಬ ಪ್ರಶ್ನೆಗಳು ಮೂಲಕ ಈ ನಾಟಕವನ್ನು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ಸೊ ಇಲ್ಲಿಗೆ ಈ ಒಂದು ಪಾಠ ಮುಕ್ತಾಯವಾಗುತ್ತೆ. ನಿಮಗೆ ಇದರ ಒಂದು ಕೆಲವು ಸಂದರ್ಭ, ಒಂದು 2 ಕ್ವಶನ್ ನಿಮಗೆ ಸಂದರ್ಭವನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಆ್ಯಂಡ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಆಲ್ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ನಲ್ಲಿ ತಿಳಿಸಿ. ಇನ್ನು ಹೆಚ್ಚಿನ ವೀಡಿಯೋಸ್ಗಳಲ್ಲಿ ಮುಂದಿನ ದಿನಗಳಲ್ಲಿ ಖಂಡಿತ ನಾನು ಮಾಡ್ತೇನೆ. ಇಂಗ್ಲೀಷ್, ಹಿಸ್ಟ್ರಿ ಮತ್ತು ಕನ್ನಡ ಇನ್ನೊಂದು ಬ್ಲಾಗ್ 3, ಬ್ಲಾಗ್ 4 ಕೂಡ ನಾನು ಮುಂದೆ ಮಾಡ್ತೀನಿ ಅಂತ ಹೇಳ್ತಾ, ನಿಮಗೆ ಈ ಒಂದು ನಾಟಕ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತಾ, ನಿಮಗೆ ಈ ಒಂದು ಸಂದರ್ಭದಲ್ಲಿ 2 ಕ್ವಶನ್ ನಿಮಗೆ ತೋರಿಸ್ತೀನಿ. ಅದನ್ನು ನೀವು ಸ್ಕ್ರೀನ್ಶಾಟ್ ಮಾಡಿಕೊಂಡು ನೀವು ನೋಟ್ಸ್ ಮಾಡ್ಕೊಳ್ಳಿ, ಆಯಿತಾ? ಸಾರಿ, ನಾನಿಲ್ಲ ಸ್ವಲ್ಪ ಫಾಸ್ಟಾಗಿ ನಾನು ಬರೆದ್ಬಿಟ್ಟಿದ್ದೀನಿ. ಸೊ ಹ್ಯಾಂಡ್ ರೈಟಿಂಗ್ನ ಸ್ವಲ್ಪ ಅರ್ಥ ಮಾಡ್ಕೊಂಡು ಬರೀರಿ. ಒಂದು ಏನಂದರೆ, ಅನ್ನದೊರೆದಲ್ಲಿ ನಮ್ಮ ಛತ್ರ. ಸೊ ಇದಕ್ಕೆ ಈ ಒಂದು ಡೈಲಾಗ್ ನೀವು ಎಲ್ಲಿ ಹುಡುಕಿದ್ರು ಕೂಡ ನಿಮಗೆ ಲೆಸನಲ್ಲಿ ಸಿಗಲ್ಲ. ಯಾಕಂದರೆ ನಾನು ಅಷ್ಟೊಂದು 2-3 ಟೈಮ್ಸ್ ಓದಿದ್ರು ಕೂಡ ನಂಗೆ ಸಿಕ್ಕಿಲ್ಲ. ಸೊ ಕೊನೆಗೂ ಸಿಕ್ಕಿ ನಾನು ಇದರ ಆನ್ಸರ್ನ ಬರೆದಿದ್ದೀನಿ ನಾನು. ಸೊ ನನಗೆ ಗೂಗಲಲ್ಲಿ ಸರ್ಚ್ ಮಾಡಿದಾಗ ನಂಗೆ ಸಿಕ್ತು. ಆ್ಯಂಡ್ ನೆಕ್ಸ್ಟ್ ಇದು ಜನಿವಾರ ಮಾಡೋ ದಂಧೆ ಬೆಳೀತಪ್ಪ. ಸೊ ನೋಡಿ ಕರೆಕ್ಟಾಗಿ ನೀವು ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ. ಸೊ ನೀವು ಈ 2 ಕ್ವಶನ್ಸು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮತ್ತು ಇಲ್ಲಿ ಸ್ವಲ್ಪ ಇದೆ, ಇದು ಸ್ವಾರಸ್ಯ. ಸೊ ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ. ಸೊ ಸ್ಕ್ರೀನ್ಶಾಟ್ ತೊಗೊಂಡು ನೀವು ಬರೀರಿ. ಓಕೆ, ಸಿ ಯು ದ ನೆಕ್ಸ್ಟ್ ವಿಡಿಯೋ. ನೆಕ್ಸ್ಟ್ ನಾನು ತೆರೆಗಳ ನಾಟಕವನ್ನು ನಿಮ್ಮ ಮುಂದೆ ತರುತ್ತಾ ಮುಂದಿನ ವೀಡಿಯೋಸ್ಗಾಗಿ ಕಾಯ್ತಾ ಇರಿ ಅಂತ ಹೇಳ್ತಾ, ಸಿ ಯು, ಗುಡ್ ಬಾಯ್ ಆ್ಯಂಡ್ ಟೇಕ್ ಕೇರ್.